ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕೆಸಿ ಗೈಡ್ ಯೂಟ್ಯೂಬ್ ಚಾನಲ್. ಕೆಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇನ್ನೇನು ಮುಂದಿನ ದಿನಗಳಲ್ಲಿ BA ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತವ್ರೆ. ಸೊ ಯಾರು ಪ್ರಿಪೇರ್ ಆಯ್ತಾ ಇದ್ದಾರೆ, ಯಾರು ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದಾರೆ ಅವ್ರಿಗೆ ಯೂಸ್ಫುಲ್ ಆಗ್ಲಿ ಅಂತ ನಾವು ಮಾಧುರಿ ಪ್ರಶ್ನೆಗಳು, ಮಾರ್ಕ್ ಟೆಸ್ಟ್ ಕ್ವಶನ್ಸ್ ಎಲ್ಲ ನಾವು ತರ್ತಾ ಇದೀವಿ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಕ್ವಶನ್ಸ್ ನೋಡ್ಬೋದು. ಒಂದೊಂದು ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಒಂದೊಂದು ಟೈಮ್ ಕನ್ಸ್ಯೂಮಿಂಗ್ ಕ್ವಶನ್ಸ್ ಇರುತ್ತೆ, ಒಂದೊಂದು ರೀಸನ್ಸ್ ಟೈಪ್ ಅಲ್ಲಿ ಕ್ವಶನ್ಸ್ ಇರುತ್ತೆ. ಸೊ ನಾವು ಪ್ರಾಕ್ಟೀಸ್ ಮಾಡೋದು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಎಕ್ಸಾಮ್ ನ ಸ್ಕೋರ್ ಮಾಡಕ್ಕೆ. ಸೊ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ಸೊ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನೀವು ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗುತ್ತೆ. ಬೂಸ್ಟ್ ಆಯ್ತು ಅಂತಂದ್ರೆ, ಕಾನ್ಫಿಡೆನ್ಸ್ ನಿಮಗೆ ಬಂತು ಅಂತ ಅಂದ್ರೆ ಖಂಡಿತ ನೀವು BA ಎಕ್ಸಾಮ್ ನ ಸ್ಕೋರ್ ಮಾಡ್ತೀರಾ. ಸೊ ಟೈಮ್ ವೇಸ್ಟ್ ಮಾಡ್ದೇನೆ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ದ. ಸೊ ಮ್ಯಾಕ್ಸಿಮಮ್ ಆದಷ್ಟು ಅಷ್ಟು ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಗೆ ಯೂಸ್ಫುಲ್ ಆಗೋದು. ಸೊ ಆದ್ರಿಂದ ನಾವು ಆದಷ್ಟು ನಿಮ್ಗೆ ಪ್ರಾಕ್ಟೀಸ್ ಆಗ್ಲಿ ಅಂತ ಮಾರ್ಕ್ ಕ್ವಶನ್ಸ್ ಗಳೆಲ್ಲ ತರ್ತೀವಿ. ಅದ್ರ ಜೊತೆ ಕ್ಲಾಸಸ್ ಸಹ ಕಂಡಕ್ಟ್ ಮಾಡ್ತಾ ಇದೀವಿ. ಸೊ ಇದು ಸಖತ್ ಬೆನಿಫಿಟ್ಸ್ ಆಗುತ್ತೆ ಕ್ಲಾಸಸ್ ಜೊತೆಗೆ. ಸೊ ಫಸ್ಟ್ ಕ್ವಶನ್ ನೋಡೋದ. ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ. ಸೊ ಈ ಕ್ವಶನ್ ಏನಂತ ಕೇಳಿದಾನೆ ಅಂತಂದ್ರೆ, ಇದು ಮ್ಯಾಥಮೆಟಿಕ್ಸ್. ಒಂದು ಸಂಖ್ಯೆಯ 40% 40% ಇಸ್ಕೊಟ್ಟು 120 ಆಗಿದ್ದಾರೆ. ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ. 40% ಆಫ್ ದ ನಂಬರ್ ಇಸ್ 120. ವಾಟ್ ಇಸ್ ದ ನಂಬರ್? ಆಪ್ಷನ್ಸ್ ಏನೇನು ಕೊಟ್ಟಿದ್ದಾನೆ? ಆಪ್ಷನ್ಸ್ ಎ 240, ಆಪ್ಷನ್ಸ್ ಬಿ 280, ಆಪ್ಷನ್ ಸಿ 300, ಆಪ್ಷನ್ ಡಿ 320. ಸೊ ಇದನ್ನ ಈಕ್ವೇಶನ್ ಫಾರ್ಮೇಶನ್ ಹಾಕೊಡೋದು ಅಂತಂದ್ರೆ, ಸೊ ಯಾವ್ದೋ ಒಂದು ಸಂಖ್ಯೆ ಇದೆ ಎಕ್ಸ್ ಅಂತ ಇಟ್ಕೊಳ್ಳಿ. ಸೊ ಆ ಸಂಖ್ಯೆಗೆ 40% ಗುಣಾಕಾರ ಮಾಡಿದ್ರೆ ಅದು ಎಷ್ಟಾಗುತ್ತೆ? 120 ಆಗುತ್ತೆ ಅಂತ ಕೊಡ್ತಾ ಇದ್ದಾನೆ, ಕ್ವಶನ್ ಕೇಳಿದಾನೆ. ಸೊ ಹಾಗಾದ್ರೆ ಆ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾನೆ. ಸೊ ಎಕ್ಸ್ ಇಸ್ ಇಕ್ವಲ್ ಟು ನಮಗೆ ಗೊತ್ತು 40/100 ಇಸ್ ಇಕ್ವಲ್ ಟು 120. of 3 is 30 into x is equal to 300. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 300. ಸೊ ಇದು ಡೈರೆಕ್ಟ್ ಈಕ್ವೇಶನ್ ಫಾರ್ಮೇಶನ್ ಅಲ್ಲಿ ಒಂದು ಸಂಖ್ಯೆಗೆ 40% ಗುಣಿಸಿದ್ರೆ ಅದು 120 ಆಗುತ್ತೆ. ಸೊ ಆ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಒಂದೊಂದ್ಸತಿ ರಿವರ್ಸ್ ಅಲ್ಲಿ ಕೇಳ್ತಾನೆ, ಒಂದು ನಂಬರ್ ಕೊಟ್ಬಿಟ್ಟು 40% ಅಂತ ಕೇಳ್ತಾನೆ. ಸೊ ಹಾಗಾದ್ರೆ ಫೈನಲ್ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾನೆ. ಸೊ ಇದು ಡಿಸ್ಕೌಂಟ್ ಸಹ ಹೆಲ್ಪ್ ಆಗುತ್ತೆ, ಸೆಲ್ಲಿಂಗ್ ಪ್ರೈಸ್, ಡಿಸ್ಕೌಂಟ್, ಮಾರ್ಕೆಟ್ ಪ್ರೈಸ್ ಸಹ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೇಳಿದಾನೆ ಅಂತಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಒನ್ ಆಫ್ ದ 3 ಲೆವೆಲ್ಸ್ ಆಫ್ ಪಂಚಾಯತ್ ಅಂತ ಕೇಳ್ತಾ ಇದ್ದಾನೆ. ಸೊ ಪಂಚಾಯತ್ ರಾಜ್ಯದಲ್ಲಿ 3 ಭಾಗ ಮಾಡಿದ್ರೆ, 3 ಲೆವೆಲ್ಗಳನ್ನ ಮಾಡಿದ್ರೆ, ಸೊ ಅದರಲ್ಲಿ ಯಾವ್ದು ಸರಿ ಅಲ್ಲ ಅಂತ ಕೇಳ್ತಾ ಇದ್ದಾನೆ. ಆಪ್ಷನ್ಸ್ ಅಲ್ಲಿ ಏನೇನು ಕೊಟ್ಟಿದ್ದಾನೆ ಅಂದ್ರೆ, ಆಪ್ಷನ್ ಸಿ ಗ್ರಾಮ ಪಂಚಾಯತಿ, ಆಪ್ಷನ್ ಸಿ ಜಿಲ್ಲಾ ಪಂಚಾಯತಿ, ಆಪ್ಷನ್ ಬಿ ತಾಲೂಕ್ ಪಂಚಾಯತಿ, ಆಪ್ಷನ್ ಡಿ ಲೋಕಸಭಾ. ಸೊ ನಮಗೆ ಗೊತ್ತಿದೆ ಪಂಚಾಯತ್ ರಾಜ್ಯದಲ್ಲಿ 3 ಹಂತಗಳು ಯಾವ್ದು ಅಂತಂದ್ರೆ, 3 ಲೆವೆಲ್ ಯಾವ್ದು ಅಂತಂದ್ರೆ, ಒಂದು ಜಿಲ್ಲಾ ಪಂಚಾಯತ್, ಸೆಕೆಂಡ್ ಒಂದು ಇಂಟರ್ಮೀಡಿಯೇಟ್ ಇಲ್ಲಾಂದ್ರೆ ತಾಲೂಕ್ ಪಂಚಾಯತಿ ಅಂತ ಕರಿತೀವಿ, ಲಾಸ್ಟ್ ಅಂತಂದ್ರೆ ಗ್ರಾಮ ಪಂಚಾಯತಿ. ಸೊ ಗ್ರಾಮ ಪಂಚಾಯತಿ ಇದೆ, ತಾಲೂಕ್ ಪಂಚಾಯತಿ ಇದೆ, ಜಿಲ್ಲಾ ಪಂಚಾಯತಿ ಇದೆ. ಸೊ ಅದಕ್ಕೆ ಇನ್ಯಾವ್ದು ಸೇರಿಲ್ಲ ಅಂದ್ರೆ ಲೋಕಸಭೆ ಸೇರಿಲ್ಲ. ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ಕರ್ನಾಟಕದ ಮಲೆನಾಡು ಪ್ರದೇಶವು ಮುಖ್ಯವಾಗಿ ಯಾವುದಕ್ಕೆ ಪ್ರಸಿದ್ಧ ಅಂತ ಕೇಳ್ತಾ ಇದ್ದಾನೆ. ಸೊ ನೆನ್ಪಿಟ್ಕೋಬೇಕು, ಮಲೆನಾಡು ಮತ್ತೆ ಪ್ರಸಿದ್ಧ ಅಂತ 2 ಕ್ವಶನ್ ಪಾಯಿಂಟ್ ಅಲ್ಲಿ ಕೇಳ್ತಾ ಇದ್ದಾನೆ. ಸೊ ಆಪ್ಷನ್ಸ್ ಏನಂತಂದ್ರೆ, ಆಪ್ಷನ್ ಸಿ ಹೆವಿ ರೈನ್ಫಾಲ್, ಹೆಚ್ಚಿನ ಮಳೆ, ಆಪ್ಷನ್ಸ್ ಬಿ ಡೆಸರ್ಟ್ ಮರುಭೂಮಿ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಉಪ್ಪಿನ ಮಣ್ಣು ಸಲೈನ್ ಸಾಯಿಲ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ಸ್ ಡಿ ಹಿಮಪಾತ ಸ್ನೋಫಾಲ್ ಅಂತ ಕೊಟ್ಟಿದ್ದಾನೆ. ಸೊ ಮಲೆನಾಡು ಅಂತ ಬಂದಾಗ ನಮ್ಗೆ ಏನ್ ಫಸ್ಟ್ ನೆನಪಾಗುತ್ತೆ ಅಂತಂದ್ರೆ ಹೆಚ್ಚಿನ ಮಳೆ ನೆನಪಾಗುತ್ತೆ. ಸೊ ಅದರಿಂದ ಇದು ಹೆವಿ ರೈನ್ಫಾಲ್ಗೆ
ಹೆವಿ ರೈನ್ಫಾಲ್ ಸೇರುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ, ಹೆಚ್ಚಿನ ಮಳೆ ಹೆವಿ ರೈನ್ಫಾಲ್. ಸೊ ಮಲೆನಾಡು ಅಂತ ಬಂದಾಗ ಫಸ್ಟ್ ನಮ್ಗೆ ನೆನಪಿರಬೇಕು ಪಾಯಿಂಟ್ ಹೆವಿ ರೈನ್ಫಾಲ್ ಆಗುತ್ತೆ, ಅದೆಲ್ಲ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬರುತ್ತೆ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೇಳ್ತಿದ್ದಾನೆ, ವಾಟ್ ಇಸ್ ದ ಫಾರ್ಮುಲಾ ಆಫ್ ದಿ ಲೀನಿಯರ್ ಮೊಮೆಂಟಮ್ ಅಂತ ಕೇಳಿದ್ದಾನೆ. ಸೊ ಇದು ಡೈರೆಕ್ಟ್ ಕ್ವಶನ್, ಫಾರ್ಮುಲಾ ಬೇಸ್ ಮೇಲೆ, ಸೂತ್ರ ಬೇಸ್ ಮೇಲೆ ಡೈರೆಕ್ಟ್ ಕ್ವಶನ್ ಇದೆ. ವಸ್ತುವಿನ ಸಂವೇಗದ ಸೂತ್ರ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ಸ್ ಅಲ್ಲಿ ಪಿ ಇಸ್ ಇಕ್ವಲ್ ಟು ಎಂ ಡಿವೈಡ್ ಬೈ ವಿ, ಆಪ್ಷನ್ ಬಿ ಅಲ್ಲಿ ಪಿ ಇಸ್ ಇಕ್ವಲ್ ಟು ಎಂ ಇಂಟು ಬಿ, ಆಪ್ಷನ್ ಸಿ ಇಸ್ ಇಕ್ವಲ್ ಟು ಪಿ ಇಸ್ ಇಕ್ವಲ್ ಟು ಎಂ ಪ್ಲಸ್ ವಿ, ಆಪ್ಷನ್ ಡಿ ಅಲ್ಲಿ ಪಿ ಇಸ್ ಇಕ್ವಲ್ ಟು ಎಂ ಡಿವೈಡ್ ಬೈ ಎಂ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, P is equal to m into b. So P is the linear momentum is equal to mass into velocity. ಸೊ ನಾನು ಭೌತಶಾಸ್ತ್ರ ಕ್ಲಾಸಲ್ಲಿ ಏನಿದೆ, ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಸೂತ್ರ ನೆನ್ಪಿಟ್ಕೊಳ್ಳಿ. ಸೊ ಇದೆರಡು ನಿಮ್ಗೆ ಗೊತ್ತಿತ್ತಂದ್ರೆ ಅವ್ರು ಏನೇ ಕ್ವಶನ್ ಕೇಟ್ರು ಸಹ ಕೊಟ್ಟರು ಸಹ ಆರಾಮಾಗಿ ಸುಲಭವಾಗಿ ಅದನ್ನ ಬರೀಬೋದು, ಉತ್ತರಿಸಬಹುದು. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೊಟ್ಟಿರೋದ್ರಿಂದ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಮೇಜರ್ ರಿವರ್ ಅಸೋಸಿಯೇಟ್ ವಿತ್ ಕರ್ನಾಟಕ ಅಂತ ಕೇಳ್ತಿದ್ದಾನೆ. ಸೊ ಕರ್ನಾಟಕದ ಪ್ರಮುಖ ನದಿ ಯಾವುದಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಆಪ್ಷನ್ಸ್ ಅಲ್ಲಿ, ಸೊ ಆಪ್ಷನ್ಸ್ ನೋಡೋದು, ಆಪ್ಷನ್ ಸಿ ಅಲ್ಲಿ ಕೃಷ್ಣ, ಆಪ್ಷನ್ ಸಿ ಅಲ್ಲಿ ತುಂಗಭದ್ರಾ, ಆಪ್ಷನ್ ಡಿ ಅಲ್ಲಿ ಕಾವೇರಿ, ಆಪ್ಷನ್ ಡಿ ಅಲ್ಲಿ ಯಮುನಾ. ಸೊ ನಮಗೆ ಗೊತ್ತಿದೆ ಯೂಶಲಿ ಕೃಷ್ಣ, ತುಂಗಭದ್ರಾ, ಕಾವೇರಿ ಎಲ್ಲ ಕರ್ನಾಟಕಕ್ಕೆ ಸೇರುತ್ತೆ. ಬಟ್ ಯಾಕೆ ಸೇರಲ್ಲ ಅಂತಂದ್ರೆ ಯಮುನಾ ಸೇರಲ್ಲ, ಯಮುನಾ ಉತ್ತರ ಭಾರತಕ್ಕೆ ಸೇರೋದು. ಸೊ ಆದ್ರಿಂದ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಯಮುನಾ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿದ ಪ್ರತಿಪಾದನೆ ಮತ್ತು ಕಾರಣ ಬೇಸ್ ಮೇಲೆ ಕ್ವಶನ್ ಕೇಳ್ತಿರೋದು. ಸೊ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಸ್ಟೇಟ್ಮೆಂಟ್ ಅಂದ್ರೆ ಅಸರ್ಷನ್, ಪ್ರತಿಪಾದನೆ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಗ್ರೀನ್ ಪ್ಲಾಂಟ್ಸ್ ಪ್ರಿಪೇರ್ ದರ್ ಓನ್ ಫುಡ್ ಅಂತ ಕೊಟ್ಟಿದ್ದಾನೆ. ಹಸಿರು ಸಸ್ಯಗಳು ಆಹಾರವನ್ನು ತಯಾರಿಸುತ್ತವೆ ಅಂತ ಕೊಟ್ಟಿದ್ದಾನೆ. ರೀಸನ್ಸ್ ನೋಡಿದ್ರೆ ದೇ ಕಂಟೆಂಟ್ ಕ್ಲೋರೋಫಿಲ್ ಅಂತ ಕೊಟ್ಟಿದ್ದಾನೆ, ಅವುಗಳಲ್ಲಿ ಕ್ಲೋರೋಫಿಲ್ ಇರುತ್ತದೆ ಅಂತ. ಸೊ ಆಪ್ಷನ್ಸ್ ನೋಡೋದು, ಆಪ್ಷನ್ ಸಿ ಅಲ್ಲಿ ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್ ಅಂಡ್ ಆರ್ ಎಕ್ಸ್ಪ್ಲೈನ್ಸ್ ದಿ ಎ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಅಲ್ಲಿ ಎ ಕರೆಕ್ಟ್, ಆರ್ ಇಸ್ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ಸ್ ಬಿ ನೋಡಿದ್ರೆ ಬೋತ್ ಆರ್ ಕರೆಕ್ಟ್, ಎರಡೂ ಸಹ ಸರಿ, ಬಟ್ ಆರ್ ಡಸ್ ನಾಟ್ ಎಕ್ಸ್ಪ್ಲೇನ್ ಎ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ನೋಡಿದೆ ಎ ಇಸ್ ಇನ್ಕರೆಕ್ಟ್, ಆರ್ ಇಸ್ ಕರೆಕ್ಟ್ ಅಂತ. ಸೊ ಇಸ್ ಇನ್ಕರೆಕ್ಟ್, ಆರ್ ಇಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾನೆ. ಸೊ ನಮಗೆ ಗೊತ್ತಿದೆ ಸ್ಟೇಟ್ಮೆಂಟ್ ಅಲ್ಲಿ ಹಸಿರು ಸಸ್ಯಗಳು ಆಹಾರವನ್ನು ತಯಾರಿಸುತ್ತದೆ, ಹೌದು ನಿಜ. ಸೊ ಅದ್ರದ್ದು ಏನ್ ಆಹಾರ ಬೇಕು ಅದು ತಾನಾಗೆ ಉತ್ಪಾದನೆ ಮಾಡ್ಕೊಳ್ಳುತ್ತೆ. ಸೊ ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿರಲ್ಲ. ಸೊ ನಾವು ಹ್ಯೂಮನ್ ಬೀಂಗ್ ನಾವೇನಾಗಿರ್ತೀವಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ಸಸ್ಯಗಳಿರ್ಬೋದು, ಮಾಂಸಾಹಾರ ಇರ್ಬೋದು, ಸೊ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೀವಿ. ಬಟ್ ಸಸ್ಯಗಳಾದ್ರೆ ತಾನಾಗಿ ಆಹಾರ ಏನೋ ಉತ್ಪಾದನೆ ಮಾಡ್ಕೊಳ್ಳುತ್ತೆ. ಸೊ ಇದು ಸರಿಯಾದ ಉತ್ತರ. ಸ್ಟೇಟ್ಮೆಂಟ್ ಫಸ್ಟ್ ಏನಿದೆ ಕರೆಕ್ಟ್. ಸೊ ಈಸ್ ಕರೆಕ್ಟ್. ರೀಸನ್ ನೋಡೋದಾದ್ರೆ ಹೌದು ಕಂಟೆಂಟ್ ಕ್ಲೋರೋಫಿಲ್, ಹೌದು. ಸೊ ಸಸ್ಯಗಳಲ್ಲಿ ಕ್ಲೋರೋಫಿಲ್ ಇರುತ್ತೆ. ಸೊ ಕ್ಲೋರೋಫಿಲ್ ಏನ್ ಮಾಡುತ್ತೆ ಅಂತಂದ್ರೆ ಅದು ಅಬ್ಸರ್ವ್ಸ್ ಮಾಡುತ್ತೆ ಎನರ್ಜಿನ, ಅದರ ಬೇಸ್ ಮೇಲೆ, ಆಧಾರದ ಮೇಲೆ ಅದೇನಂದ್ರೆ ಆಹಾರ ತಯಾರಿಸುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತಂದ್ರೆ ಆಪ್ಷನ್ಸ್ ಎ, ಬೋತ್ ಎ ಅಂಡ್ ಆರ್ ಇಸ್ ಕರೆಕ್ಟ್, ಆರ್ ಎಕ್ಸ್ಪ್ಲೈನ್ಸ್ ದಿ ಎ. ಸೊ ಮುಂದಿನ ಪ್ರಶ್ನೆ. ಸೊ ಮ್ಯಾಥಮೆಟಿಕ್ಸ್ ಬೇಸ್ ಮೇಲೆ ಕೊಟ್ಟಿದ್ದಾನೆ, ವರ್ಕ್ ಅಂಡ್ ಟೈಮ್ ಬೇಸ್ ಮೇಲೆ. ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಎ ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 15 days, ಬಿ ಕ್ಯಾನ್ ಡೂ ಬಿ ಇನ್ 10 days, ಹೌ ಲಾಂಗ್ ದೇ ವಿಲ್ ಟೇಕ್ ಟುಗೆದರ್. ಸೊ ಎ 15 ದಿವಸ ಕೆಲಸ ತಗೊಂಡ್ರೆ ಒಂದು ಇಷ್ಟು ಕೆಲಸನ, ಬಿ ಎಷ್ಟು ದಿವಸ ತಗೋತಾನೆ ಅಂದ್ರೆ 10 ದಿವಸ ತಗೋತಾನೆ. ಸೊ ಇಬ್ರು ಎ ಮತ್ತು ಬಿ ಇಬ್ರು ಒಟ್ಟಿಗೆ ಸೇರಿಸಿ ಕೆಲಸ ಮಾಡಿ ಎಷ್ಟು ದಿವಸ ತಗೋತಾರ ಅಂತ ಕೇಳ್ತಾ ಇದ್ದಾನೆ. ಸೊ ನಮಗೆ ಕ್ವಶನ್ಸ್ ಅಲ್ಲಿ ಏನೇನು ಕೊಟ್ಟಿದ್ದಾನೆ, ಆಪ್ಷನ್ಸ್ ಅಲ್ಲಿ ಆಪ್ಷನ್ ಸಿ ಅಲ್ಲಿ 5 days ಕೊಟ್ಟಿದ್ದಾನೆ, ಆಪ್ಷನ್ ಬಿ ಅಲ್ಲಿ 6 days ಕೊಟ್ಟಿದ್ದಾನೆ, ಆಪ್ಷನ್ ಸಿ ಅಲ್ಲಿ 7 days ಕೊಟ್ಟಿದ್ದಾನೆ, ಆಪ್ಷನ್ಸ್ ಡಿ ಅಲ್ಲಿ 8 days ಕೊಟ್ಟಿದ್ದಾನೆ. ಸೊ ಇದನ್ನ ವಿತೌಟ್ ಫಾರ್ಮುಲಾ ನೋಡೋಣ. ಸೊ ಕಸ್ತೂರ್ ಸರ್ ಅವರು ಆಲ್ರೆಡಿ ಇದ್ರ ಬೇಸ್ ಮೇಲೆ ಎಕ್ಸ್ಪ್ಲೇನ್ ಮಾಡಿದ್ರೆ. ಸೊ ನಮಗೆ ಗೊತ್ತಿದೆ ಎ ಎಷ್ಟು ದಿವಸ ಕೆಲಸ ಮಾಡ್ತಾನೆ ಅಂತಂದ್ರೆ 15 days ಅಂತ.
ಸೊ 15 ಡೇಸ್ ಕೆಲಸ ಮಾಡ್ತಾನೆ ಒಂದು ಕೆಲಸ ಅಂದ್ರೆ ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಅಂತಂದ್ರೆ 1/15. ಸೊ ಇದು ಒಂದ್ ದಿವಸ ಕೆಲಸ ಮಾಡ್ತಿರೋದು 1/15. ಅದೇ ತರ ಬಿ ನೋಡೋದಾದ್ರೆ 1/10. ಸೊ ಒಂದ್ ದಿವಸ ಕೆಲಸ ಇಬ್ರು ನೋಡೋದಾದ್ರೆ ಸೊ ಸರಿಯಾದ 1/6. ಸೊ ಒಂದಿನ ಕೆಲಸ 1/6 ಅಂತಂದ್ರೆ ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ 6 ದಿವಸ ತಗೋತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತಂದ್ರೆ ಆಪ್ಷನ್ ಡಿ 6 ಡೇಸ್. ಸೊ ಎ ಮತ್ತು ಬಿ ಇಬ್ರು ಸೇರಿಸಿ ಕೆಲಸ ಮಾಡಿದ್ರೆ ಆ ಕೆಲಸ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ ಅಂತಂದ್ರೆ 6 ದಿನಗಳಲ್ಲಿ ಮುಗಿಸ್ತಾರೆ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ. ಸೊ ಇದೇನ್ ಕ್ವಶನ್ ಕೇಳಿದ್ದಾನೆ ಅಂದ್ರೆ ಕರ್ನಾಟಕದ ರಾಜಧಾನಿ ಯಾವುದು ಅಂತ ಕೇಳಿದ್ದಾನೆ. ಡೈರೆಕ್ಟ್ ಕ್ವಶನ್ಸ್. ವಾಟ್ ಇಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ? ಸೊ ಆಪ್ಷನ್ಸ್ ಏನೇನೆ ಅಂದ್ರೆ ಆಪ್ಷನ್ ಸಿ ಅಲ್ಲಿ ಮೈಸೂರು, ಆಪ್ಷನ್ ಸಿ ಅಲ್ಲಿ ಬೆಂಗಳೂರು, ಆಪ್ಷನ್ಸ್ ಡಿ ಅಲ್ಲಿ ಹುಬ್ಳಿ, ಆಪ್ಷನ್ ಡಿ ಅಲ್ಲಿ ಮಂಗಳೂರು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಪ್ರತಿಯೊಬ್ಬರಿಗೂ ಗೊತ್ತಿದೆ ರಾಜಧಾನಿ ಯಾವುದು ಅಂತ. ಆಪ್ಷನ್ ಸಿ ಬೆಂಗಳೂರು. ಸೊ ಇಲ್ಲಿ ಕ್ವಶನ್ಸ್ ಅಲ್ಲಿ ಏನ್ ಕೇಳ್ತಾನೆ ಅದು ಒಂದ್ಸತಿ ಟ್ವಿಸ್ಟ್. ಕ್ಯಾಪಿಟಲ್ ಕರ್ನಾಟಕ ಇನ್ 1940 ಅಂತ ಕೇಳ್ಬೋದು, ಇಲ್ಲಾಂದ್ರೆ 1951 ಅಂತ ಕೇಳ್ಬೋದು. ಸೊ ಅವಾಗ ಆನ್ಸರ್ಸ್ ಚೇಂಜ್ ಆಗುತ್ತೆ. ಅವಾಗ ಮೈಸೂರು ಪ್ರಾಂತ್ಯ ಇತ್ತು, ಮೈಸೂರು ಪ್ರೊವಿನ್ಸ್ ಇತ್ತು. ಸೊ ಅವಾಗ ಮೈಸೂರು ಅಂತ ಸೇರ್ಕೊಳ್ಳುತ್ತೆ, ಅವಾಗ ಬೆಂಗಳೂರು ಇರಲ್ಲ. ಸೊ ಕ್ವಶನ್ ಒಂದ್ಸತಿ ಅನಾಲಿಸಿಸ್ ಮಾಡಿ ಡೈರೆಕ್ಟ್ ಯಾವ ತರ ಕೊಟ್ಟಿದ್ದಾನಂತ. ಸೊ ಕ್ಯಾಪಿಟಲ್ ಕರ್ನಾಟಕ ಅಂದ್ಬಿಟ್ಟು ಸುಮ್ಮನೆ ಆಗ್ಬೇಡಿ ಬೆಂಗಳೂರು ಅಂತ. ಸೊ ಅದ್ರ ಮುಂದೆ ಏನ್ ಕ್ವಶನ್ ಕೇಟ್ಟಿದ್ದಾನೆ ಅದನ್ನು ಸಹ ನೋಡಿ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೇಳ್ತಿದ್ದಾನೆ ಅಂತಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳ್ತಾನೆ. ಸೊ ಕೆಳಗಿನಲ್ಲಿ ಸರಿಯಾದ ಜೋಡಿ ಯಾವುದು ಅಂತ ಕೇಳ್ತಿದ್ದಾನೆ. ಸೊ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಸಿ ಅಲ್ಲಿ WHO ಜೆನೋವಾ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಅಲ್ಲಿ ಯುನೆಸ್ಕೋ ವಾಷಿಂಗ್ಟನ್ DC ಅಂತ ಕೊಟ್ಟಿದ್ದಾನೆ, ಆಪ್ಷನ್ಸ್ ಬಿ ಅಲ್ಲಿ IMF ಪ್ಯಾರಿಸ್ ಅಂತ ಕೊಟ್ಟಿದ್ದಾನೆ, WTO ಅಂತ ಆಪ್ಷನ್ ಡಿ ಅಲ್ಲಿ WTO ಮನಿಲಾ ಅಂತ ಕೊಟ್ಟಿದ್ದಾನೆ. ಸೊ ನಮಗೆ ಗೊತ್ತಿದೆ WHO ಜನವಕ್ಕೆ ಸರಿಯಾದ ಉತ್ತರ. ಸೊ IMF ಅಂತ ಬಂದಾಗ ಸೊ ಇದ್ರದ್ದು ವಾಷಿಂಗ್ಟನ್ DC ಬರುತ್ತೆ ಹೆಡ್ ಕ್ವಾರ್ಟರ್ಸ್. ಅದೇ ತರ ಯುನೆಸ್ಕೋ ಅಂತ ಬಂದಾಗ ಪ್ಯಾರಿಸ್ ಹೆಡ್ ಕ್ವಾರ್ಟರ್ ಬಂದಿ. ಸೊ WTO ಅಂತ ಬಂದಾಗ ಪುನಃ ಇದು ಜೆನೋವಾ ಸ್ವಿಟ್ಜರ್ಲ್ಯಾಂಡ್ ಅಂತ ಸೇರುತ್ತೆ. ಸೊ ಇದಕ್ಕೆ ಯಾವ್ದು ಸರಿಯಾಗಿ ಮ್ಯಾಚ್ ಆಯ್ತದ ಅಂದ್ರೆ WHO ಜೆನೋವಾ. ಸೊ ಆಪ್ಷನ್ ಇಸ್ ಎ ರೈಟ್ ಆನ್ಸರ್. ಸೊ ಇದನ್ನೆಲ್ಲ ಸಹ ಹೆಡ್ ಕ್ವಾರ್ಟರ್ಸ್ ಎಲ್ಲ ಸಹ ನೆನ್ಪಿಟ್ಕೊಂಡ್ರೆ ಆದಷ್ಟು. ದೆನ್ ಡೀಪ್ ಆಗಿ ಕೇಳಕ್ ಹೋಗಲ್ಲ. ಸೊ ಯಾವ ಸೂಲೆ ಸ್ಥಾಪನೆ ಆಯ್ತು, ಸೊ ಈ ವರ್ಷದ ಏನು ಅಂತೆಲ್ಲ ಆದಷ್ಟು ನೆನಪಲ್ಲಿ ಇಟ್ಕೊಂಡಿದೆ. ಸೊ ಮುಂದಿನ ಪ್ರಶ್ನೆ ಇತಿಹಾಸ ಮೇಲೆ ಕೇಳಿದ್ದಾನೆ. ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೇಳಿದಾನೆ ಅಂತ, ಭಾರತ ಬಿಟ್ಟು ತೊಲಗಿ ಚಳುವಳಿ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದ್ದಾನೆ. ಸೊ ಇನ್ ವಿಚ್ ಇಯರ್ ವಾಸ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಲಾಂಚ್ಡ್ ಅಂತ ಕೊಟ್ಟಿದ್ದಾನೆ. ಸೊ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಸಿ ಅಲ್ಲಿ 1919, ಆಪ್ಷನ್ ಸಿ ಅಲ್ಲಿ 1942, ಆಪ್ಷನ್ಸ್ ಬಿ ಅಲ್ಲಿ 1930, ಆಪ್ಷನ್ಸ್ ಡಿ ಅಲ್ಲಿ 1947. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತಂದ್ರೆ ಆಪ್ಷನ್ ಸಿ 1942. ಸೊ ಇದು ಪಾಯಿಂಟ್ಸ್ ನೋಡಿದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಸ್ಟಾರ್ಟ್ ಆಗಿದ್ದು August 8, 1942. ಸೊ ಮೇನ್ ಆಗಿ ಇರೋದು ಡೂ ಆರ್ ಡೈ ಅಂತ ಮೇನ್ ಸ್ಲೋಗನ್ ಯಾರ್ದು, ಗಾಂಧೀಜಿ ಅವ್ರದ್ದು.
ಸೊ ಭಾರತ ಬಿಟ್ಟು ತೊಲೆ ಅಂದ್ರೆ ಸೊ ನಮಗ್ ಫ್ರೀಡಮ್ ಕೊಡಿ ಅಂತ ಬ್ರಿಟಿಷ್ ಅವ್ರಿಗೆ ಅಪ್ರೋಚ್ ಮಾಡಿದ್ರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಬ್ರಿಟಿಷ್ ಅವರು ಎಲ್ಲಾ ಕಾಂಗ್ರೆಸ್ ಸದಸ್ಯರನ್ನ ಎಲ್ಲ ಜೈಲಿಗೆ ಕರ್ಸಿದ್ರು. ಸೊ ಇದೆಲ್ಲ ಈ ತರ 2-3 ಪಾಯಿಂಟ್ಸ್ ನ ಆದಷ್ಟು ರೀಕಾಲ್ ಮಾಡ್ಕೋತಾರೆ ಯಾವ್ದೇ ಕ್ವಶನ್ಸ್ ಬಂದಾಗು. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ವಿಚ್ ಫೋರ್ಸ್ ಇಸ್ ಪ್ರೈಮರಿ ಡಿಟರ್ಮೈನ್ಸ್ ದಿ ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಆನ್ ದ ಅರ್ತ್ ಅಂತ ಕೇಳಿದ್ದಾನೆ. ಒಂದು ವಸ್ತುವಿನ ತೂಕವನ್ನು ಭೂಮಿಯ ಮೇಲೆ ಅಳೆಯುವಾಗ ಯಾವ ಬಲ ಮುಖ್ಯ ಅಂತ ಕೇಳ್ತಾ ಇದ್ದಾನೆ. ಸೊ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಎ ಕಾಂತೀಯ ಬಲ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಅಲ್ಲಿ ಫ್ರಿಕ್ಷನಲ್ ಫೋರ್ಸ್ ಅಂತ ಕೊಡ್ತಿದ್ದಾನೆ, ಘರ್ಷಣ ಬಲ ಅಂತ ಕೊಟ್ಟಿದ್ದಾನೆ. ಆಪ್ಷನ್ಸ್ ಬಿ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕೊಡ್ತಾನೆ, ಗುರುತ್ವಾಕರ್ಷಣೆ ಬಲ ಅಂತ ಕೊಡ್ತಾನೆ. ಆಪ್ಷನ್ ಡಿ ಅಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕೊಡ್ತಾನೆ, ಅಣು ಬಲ ಅಂತ ಕೊಡ್ತಾನೆ. ಸೊ ನಾವು ಕ್ಲಾಸಸ್ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಸೊ ವೆಯ್ಟ್ಗೂ ಮತ್ತು ಮಾಸ್ಗೂ ಸೊ ದ್ರವ್ಯ ರಾಶಿ ಮತ್ತು ತೂಕವಿ ಏನ್ ವ್ಯತ್ಯಾಸ ಇರುತ್ತೆ ಅಂತ ನಾವು ಆಲ್ರೆಡಿ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ, ಸೊ ತೂಕ ಅಂತ ಬಂದಾಗ ಮೇನ್ ಫ್ಯಾಕ್ಟರ್ ಯಾವ್ದಾಗಿರುತ್ತೆ ಅಂತಂದ್ರೆ ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣೆ ಬಲ ಇರುತ್ತೆ ತೂಕ ಅಂತ ಕನ್ಸಿಡರ್ ಮಾಡಿದಾಗ. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಗ್ರಾವಿಟೇಷನಲ್ ಫೋರ್ಸ್. ಸೊ ಮಾಸ್ ಅಂತ ಬಂದಾಗ ದ್ರವ್ಯ ರಾಶಿ ಬಂದಾಗ ಯಾವ ಫೋರ್ಸ್ ಇರಲ್ಲ, ಎಕ್ಸ್ಟರ್ನಲ್ ಫೋರ್ಸ್ ಇರಲ್ಲ. ಬಟ್ ತೂಕ ಅಂತ ಕನ್ಸಿಡರ್ ಹೇಳ್ಬೇಕು ಅಂತಂದ್ರೆ ಆಪ್ಷನ್ಸ್ ಬಿ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲೇ ಆಕ್ಟ್ ಆಗ್ತಾ ಇರುತ್ತೆ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ. ಆಪ್ಟಿಟ್ಯೂಡ್ ಬೇಸ್ ಮೇಲೆ ಕ್ವಶನ್ ಕೇಳಿದ್ದಾನೆ. ಸೊ ಕ್ವಶನ್ ಏನ್ ಕೇಳ್ತಿದ್ದಾನೆ ಅಂತಂದ್ರೆ, ದೇರ್ ಆರ್ 60 ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್, 40% ಆರ್ ಗರ್ಲ್ಸ್, ಹೌ ಮೆನಿ ಆರ್ ಬಾಯ್ಸ್ ಅಂತ ಕೇಳಿದ್ದಾನೆ. ಸೊ ಒಂದು ಕ್ಲಾಸ್, ಒಂದು ತರಗತಿಯಲ್ಲಿ ಅಷ್ಟು 60 ಜನ ವಿದ್ಯಾರ್ಥಿಗಳಿದ್ದಾರೆ. ಸೊ ಅದ್ರಲ್ಲಿ ಏನು ಅಂತಂದ್ರೆ ಹುಡುಗಿಯರು 40ರಷ್ಟು ಹುಡುಗಿಯರು ಇದ್ದಾರೆ. ಸೊ ಹಾಗಾದ್ರೆ ಹುಡುಗರು ಎಷ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾನೆ. ಸೊ ಸಿಂಪಲ್ ಇದು ಕ್ವಶನ್ ಕೊಟ್ಟಿರೋದು. ಆಪ್ಷನ್ಸ್ ಅಲ್ಲಿ ನೋಡೋದು, ಆಪ್ಷನ್ಸ್ ಅಲ್ಲಿ 24, ಆಪ್ಷನ್ ಸಿ ಅಲ್ಲಿ 36, ಆಪ್ಷನ್ ಬಿ ಅಲ್ಲಿ 30, ಆಪ್ಷನ್ ಡಿ ಅಲ್ಲಿ 40. ಸೊ ಇದನ್ನು ಸಾಲ್ವ್ ಮಾಡಿದ. ಸೊ ಅವ್ರು ನಮಗೆ ಏನ್ ಕೊಟ್ಟಿದ್ದಾರೆ, ಟೋಟಲ್ ವಿದ್ಯಾರ್ಥಿ 60 ಕೊಟ್ಟಿದ್ದಾರೆ. ಎಷ್ಟು ಜನ ಕಳ್ಸಿದ್ದಾರೆ ಅಂತಂದ್ರೆ 40ರಷ್ಟು. ಸೊ ಹಾಗಾದ್ರೆ ಗರ್ಲ್ಸ್ ಎಷ್ಟು ಜನ ಇದಾರೆ ಅಂದ್ರೆ 24 ಜನ ಗರ್ಲ್ಸ್ ಇದ್ರೆ. ಸೊ ಇದನ್ನ 60ರಲ್ಲಿ ಕಲೀರಿ 24 ಜನ ಎಷ್ಟಾಗುತ್ತೆ ಅಂತಂದ್ರೆ 36. ಸೊ 36 ಜನ ಬಾಯ್ಸ್ ಇದಾರೆ ಅಂತ ಅರ್ಥ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 36. ಸೊ ಇದೆಲ್ಲ ಡೈರೆಕ್ಟ್ ಫಾರ್ಮುಲಾ ವಿತೌಟ್ ಫಾರ್ಮುಲಾನ ಮಾಡೋಂಥ ಪ್ರಾಬ್ಲಮ್ಸ್ಗಳಲ್ಲ. ಸೊ ಆದಷ್ಟು ಫಾರ್ಮುಲಾ ಸೂತ್ರ ಇಲ್ದೇನೆ ಆದಷ್ಟು ಸಾಲ್ವ್ ಮಾಡಿ. ಸಖತ್ ಯೂಸ್ಫುಲ್ ಆಗುತ್ತೆ. ಏನಕ್ಕಂದ್ರೆ ಫಾರ್ಮುಲಾ ನೀವು ನೆನ್ಪಿಟ್ಕೋತೀನಿ ಅಂದ್ರೆ ಎಷ್ಟೋ ಫಾರ್ಮುಲಾಗಳು ನೆನ್ಪಿಟ್ಕೋಬೇಕು. ಫಿಸಿಕ್ಸ್ ಅಲ್ಲಿ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಒರಿಜಿನಲ್ ವಿಜ್ಞಾನ ಇರ್ಬೋದು, ನನ್ನ ಮ್ಯಾಥ್ಸ್ ಅಲ್ಲಿ ಇರ್ಬೋದು, ಗಣಿತದಲ್ಲಿ ಇರ್ಬೋದು. ಸೊ ಆದ್ರಿಂದ ಆದಷ್ಟು ಫಾರ್ಮುಲಾ ಇಲ್ದೇನೆ ಪ್ರಾಕ್ಟೀಸ್ ಮಾಡಿ. ಸೊ ಮುಂದಿನ ಪ್ರಶ್ನೆ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ. ಸೊ ಇದು GK ಬೇಸ್ ನಲ್ಲಿ ಕ್ವಶನ್ ಕೇಳಿದ್ದಾನೆ. ಕ್ವಶನ್ ಏನಂತಂದ್ರೆ, ವಾಟ್ ಈಸ್ ದ ಲಾರ್ಜೆಸ್ಟ್ ಆರ್ಗನ್ ಆಫ್ ದಿ ಹ್ಯೂಮನ್ ಬಾಡಿ ಅಂತ ಕೇಳಿದ್ದಾನೆ. ಸೊ ಮಾನವ ದೇಹದ ಅತಿ ದೊಡ್ಡ ಅಂಗ ಯಾವುದು ಅಂತ ಕೊಟ್ಟಿದ್ದಾನೆ. ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ಸ್ ಎ ಅಲ್ಲಿ ಲಿವರ್ ಕೊಟ್ಟಿದ್ದಾನೆ, ಆಪ್ಷನ್ಸ್ ಬಿ ಅಲ್ಲಿ ಸ್ಕಿನ್ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಅಲ್ಲಿ ಹಾರ್ಟ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ಸ್ ಬಿ ಅಲ್ಲಿ ಬ್ರೈನ್ ಅಂತ ಕೊಟ್ಟಿದ್ದಾನೆ. ಸೊ ಇದು ಡೈರೆಕ್ಟ್ ಕ್ವಶನ್ ನಮಗೆ ಗೊತ್ತಿದೆ, ಲಾರ್ಜೆಸ್ಟ್ ಆರ್ಗನ್ ಇನ್ ದಿ ಹ್ಯೂಮನ್ ಬಾಡಿ. ಸೊ ಮಾನವ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು ಅಂತಂದ್ರೆ ಚರ್ಮ, ಆಪ್ಷನ್ ಬಿ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿದ್ದು ಸ್ಟೇಟ್ಮೆಂಟ್ ಬೇಸ್ ಪ್ರಾಬ್ಲಮ್ ಮೇಲೆ ಕೊಟ್ಟಿರೋದು. ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾನೆ. ಎಲಿಕಲಿಸ್ ಪ್ಯಾರಿಗರಿಸ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸ್ಟೇಟ್ಮೆಂಟ್ ಏನೇನು ಕೊಟ್ಟಿದ್ದಾನೆ, ಸ್ಟೇಟ್ಮೆಂಟ್ ಎ ಅಲ್ಲಿ ರಾಜ್ಯಸಭಾ ಶಾಶ್ವತ ಸದನ ಅಂತ ಕೊಟ್ಟಿದ್ದಾನೆ. ಸೊ ರಾಜ್ಯಸಭೆ ಇಸ್ ಅ ಪರ್ಮನೆಂಟ್ ಹೌಸ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ಸ್ ಬಿ ಅಲ್ಲಿ ರಾಜ್ಯಸಭೆಯ ಎಲ್ಲಾ ಸದಸ್ಯರ ನೇರವಾಗಿ ಜನರಿಂದ ಆಯ್ಕೆ ಆಗುತ್ತದೆ ಅಂತ ಕೊಟ್ಟಿದ್ದಾನೆ. ಸೊ ರಾಜ್ಯಸಭೆ ಇಸ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಅಂತ ಕೊಟ್ಟಿದ್ದಾನೆ. ಸ್ಟೇಟ್ಮೆಂಟ್ ಸಿ ಅಲ್ಲಿ ನೋಡಿದ್ರೆ ರಾಜ್ಯಸಭೆಯು ಗರಿಷ್ಠ ಸದಸ್ಯರ ಸಂಖ್ಯೆ 250 ಅಂತ ಕೊಟ್ಟಿದ್ದಾನೆ. ಸೊ ಮ್ಯಾಕ್ಸಿಮಮ್ ಸ್ಟ್ರೆಂತ್ ರಾಜ್ಯಸಭೆಯಲ್ಲಿ ಎಷ್ಟು ಇರುತ್ತೆ ಅಂದ್ರೆ 250 ಅಂತ ಕೊಟ್ಟಿದ್ದಾನೆ. ಸೊ ಈ ಮೂರಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಕೇಳ್ತಾ ಇದ್ದಾನೆ. ಸೊ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಸಿ ಅಲ್ಲಿ ಎ ಮಾತ್ರ, ಆಪ್ಷನ್ ಬಿ ಅಲ್ಲಿ ಎ ಬಿ ಮಾತ್ರ, ಆಪ್ಷನ್ ಸಿ ಅಲ್ಲಿ ಎ ಮತ್ತು ಸಿ ಮಾತ್ರ, ಆಪ್ಷನ್ ಡಿ ಅಲ್ಲಿ ಬಿ ಮತ್ತು ಸಿ ಮಾತ್ರ. ಸೊ ನಮಗೆ ಗೊತ್ತಿದೆ, ಸೊ ರಾಜ್ಯಸಭಾ ಅಂತ ಬಂದಾಗ
ಅದು ಪರ್ಮನೆಂಟ್ ಹೌಸ್ ಆಗಿರುತ್ತೆ. ಸೊ ಸ್ಟೇಟ್ಮೆಂಟ್ ಎ ಸರಿಯಾದ ಉತ್ತರ. ಸೊ ಇನ್ನೊಂದು ರಾಜ್ಯಸಭಾ ಅಂತ ಬಂದಾಗ ಎಲ್ಲ ಸದಸ್ಯರು ನೇರವಾಗಿ ಜನರಿಂದ ಆಯ್ಕೆ ಆಗುತ್ತದೆ. ಸೊ ಇದು ತಪ್ಪು. ಸೊ ಇದು ಏನಾಗುತ್ತೆ ರಾಜ್ಯಸಭೆಯಲ್ಲಿ ಅಂತಂದ್ರೆ ಇಂಡೈರೆಕ್ಟ್ಲಿ ಎಲೆಕ್ಟ್ ಆಗುತ್ತೆ. ಸೊ ಸದಸ್ಯನಲ್ಲಿ ಎಲೆಕ್ಟ್ ಮಾಡೋದು ಪರಿಗಣಿಸೋದು ಯಾವ ತರ ಅಂತಂದ್ರೆ ಇಂಡೈರೆಕ್ಟ್ಲಿ. ಸೊ ಸ್ಟೇಟ್ಮೆಂಟ್ ಬಿ ತಪ್ಪು. ಆಪ್ಷನ್ ಸಿ ನೋಡಿದ್ರೆ ಗರಿಷ್ಠ ಸದಸ್ಯರ ಸಂಖ್ಯೆ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಎಷ್ಟಿರುತ್ತೆ 250 ಅಂತ ಕೊಟ್ಟಿದ್ದಾನೆ. ಸೊ ಹೌದು, ರಾಜ್ಯಸಭೆಯಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಏನಿರುತ್ತೆ 250 ಇರುತ್ತೆ. ಸೊ ಇದು ಸರಿಯಾದ ಉತ್ತರ ಎ ಮತ್ತು ಸಿ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಮತ್ತು ಸಿ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತ, ವಾಟ್ ಇಸ್ ದ ರಿನ್ಯೂಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳಿದ್ದಾನೆ. ಸೊ ಯಾವುದು ನವೀಕರಿಸಬಹುದಾದ ಶಕ್ತಿಯ ಮೂಲ ಅಂತ ಕೊಟ್ಟಿದ್ದಾನೆ. ಸೊ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಸಿ ಅಲ್ಲಿ ಕಲ್ಲಿದ್ದಲು ಕೋಲ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ಸ್ ಬಿ ಅಲ್ಲಿ ಪೆಟ್ರೋಲಿಯಂ, ಆಪ್ಷನ್ ಸಿ ಅಲ್ಲಿ ಸೌರಶಕ್ತಿ ಸೋಲಾರ್ ಎನರ್ಜಿ, ಆಪ್ಷನ್ ಡಿ ಅಲ್ಲಿ ನ್ಯಾಚುರಲ್ ಗ್ಯಾಸ್ ನೈಸರ್ಗಿಕ ಅನಿಲ ಅಂತ ಕೊಟ್ಟಿದ್ದಾನೆ. ಸೊ ಇದು ಸಹ ಡೈರೆಕ್ಟ್ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ ಸೋಲಾರ್ ಎನರ್ಜಿ, ಸೌರಶಕ್ತಿ. ಸೊ ಇದನ್ನ ನೆನ್ಪಿಟ್ಕೊಳ್ಳೋದು ಈಸಿ. ತೊಂದರೆ ರಿನ್ಯೂವಬಲ್ ಎನರ್ಜಿ ಅಂತಂದ್ರೆ ಎನ್ಲೆಸ್ ಎನರ್ಜಿ ಅಂತ ಕರಿತೀವಿ. ಸೊ ಎನರ್ಜಿ ಎನ್ಲೆಸ್ ಪ್ರತಿದಿನ ಸಿಗ್ತಾ ಇರುತ್ತೆ. ಬಟ್ ಯಾವ್ದೇ ಪೆಟ್ರೋಲಿಯಂ ಇರ್ಬೋದು, ಕೋಲ್ ಇರ್ಬೋದು, ಅದೆಲ್ಲ ಲಿಮಿಟೆಡ್ ಇರುತ್ತೆ, ಲಿಮಿಟೆಡ್ ಸೋರ್ಸಸ್. ಅದ್ರ ಜೊತೆ ಅದು ಲಿಮಿಟೆಡ್ ಏರಿಯಾದಲ್ಲಿ ಸಿಗುತ್ತೆ ಹೊರತು ಸೋಲಾರ್ ಎನರ್ಜಿ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಸೊ ಮುಂದಿನ ಪ್ರಶ್ನೆ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಯಾರು ಅಂತ ಕೇಳಿದ್ದಾನೆ. ಸೂ ವಾಸ್ ದ ಫೇಮಸ್ ರೂಲರ್ ಆಫ್ ದ ವಿಜಯನಗರ ಎಂಪೈರ್ ಅಂತ. ಸೊ ಆಪ್ಷನ್ಸ್ ನೋಡಿದರೆ ಆಪ್ಷನ್ ಸಿ ಕೃಷ್ಣದೇವರಾಯ, ಆಪ್ಷನ್ಸ್ ಬಿ ಅಶೋಕ, ಆಪ್ಷನ್ ಸಿ ಹರ್ಷವರ್ಧನ್, ಆಪ್ಷನ್ ಡಿ ಚಂದ್ರಗುಪ್ತ ಮೌರ್ಯ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತಂದ್ರೆ ಆಪ್ಷನ್ ಎ ಕೃಷ್ಣದೇವರಾಯ. ಸೊ ಕೃಷ್ಣದೇವರಾಯ ಅಂತಂದಾಗ ನಮ್ಗೆ 2-3 ಪಾಯಿಂಟ್ಸ್ ನೆನಪಿರ್ಬೇಕು. ಅವ್ರ ಆಳ್ವಿಕೆ 1509 ರಿಂದ 1529. ಸೊ ಅವನು ಆಳ್ವಿಕೆ ಎಷ್ಟು ವರ್ಷ ಮಾಡಿದಾನೆ ಅಂತಂದ್ರೆ ಕೇವಲ 20 ವರ್ಷ ಅಷ್ಟೇ ಆಳ್ವಿಕೆ ಮಾಡಿದ್ರು. ಬಟ್ ಈ 20 ವರ್ಷದಲ್ಲಿ ಅವನ ಪ್ರಭಾವ ಇರ್ಬೋದು, ಏನ್ ಪ್ರಸಿದ್ಧಿ ಇರ್ಬೋದು, ಎಲ್ಲಾ ವಿಜಯನಗರ ಎಲ್ಲಾ ರಾಜ್ಯಕ್ಕಿಂತ ಸಖತ್ತು ದೊಡ್ಡದಾಗಿದೆ. ಮತ್ತೆ ಅವನ ವಿಜಯನಗರ ಕೊಡುಗೆ ಏನ್ ಮಾಡಿದಾನಲ್ಲ, ಸೊ ಅದು ಇತಿಹಾಸದಲ್ಲೇ ನೆನಪು ಇಟ್ಕೊಳ್ಳುವಂತಹ ಪ್ರಸಿದ್ಧ ಪುಟಗಳು ಅಂತಾನೆ ಹೇಳ್ಬೋದು. ಸೊ ಇವ್ರ ಟೈಮಲ್ಲಿ ಯಾವ್ದು ಬ್ಯಾಟಲ್ ಆಯ್ತು ಅಂತಂದ್ರೆ ಒಂದು ಬ್ಯಾಟಲ್ ಆಫ್ ರಾಯಚೂರು ಆಯ್ತು 1520 ಆಯ್ತು. ಸೊ ಬಹಮನಿ ಸುಲ್ತಾನ್ ಜೊತೆ ಹೋರಾಟ ಸಹ ಮಾಡಿದ್ರೆ, ಅದ್ರ ಜೊತೆ ಗಜಪತಿ ಆಫ್ ಒಡಿಶಾ ಸಹ ಅವ್ರ ಜೊತೆ ಹೋರಾಟ ಮಾಡಿದ್ರೆ. ಸೊ ಅವರು ಇಂಟರ್ನ್ಯಾಷನಲ್ ರಿಲೇಷನ್ ನೋಡೋದಾದ್ರೆ, ಫಾರಿನ್ ಟ್ರೇಡ್ಸ್ ನೋಡೋದಾದ್ರೆ, ಸೊ ಗೋವಾದಲ್ಲಿ ನೆಲೆಸಿರೋ ಪೋರ್ಚುಗೀಸ್ ಜೊತೆ ಒಪ್ಪಂದ ಮಾಡ್ಕೊಂಡಿದ್ವಿ. ಸೊ ಹೊರದೇಶದಿಂದ ಕುದುರೆ ಎಲ್ಲ ತರಿಸಿದ್ರು. ಅದ್ರ ಜೊತೆ ಎಲ್ಲಾ ಮಿಲಿಟರಿ ಟೆಕ್ನಿಕಲ್ ಎಕ್ಸ್ಪೋರ್ಟ್ಸ್ ಇರ್ಬೋದು, ಮಿಲಿಟರಿ ಇರ್ಬೋದು. ಸೊ ಆದಷ್ಟು ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ವಿಜಯನಗರ ಸಾಮ್ರಾಜ್ಯ ಯಾವ ಟೈಮಲ್ಲಿ ಕೃಷ್ಣದೇವರಾಯ ಟೈಮಲ್ಲಿ. ಸೊ ಮುಂದಿನ ಪ್ರಶ್ನೆ. ಸೊ ಒಂದೊಂದು ಕ್ವಶನ್ಸ್ ನಾನು ಡೈರೆಕ್ಟ್ ಆಗಿ ಕೊಟ್ಟಿರ್ತೀನಿ. ಸೊ ಅದ್ರ ಜೊತೆ ಒಂದ್ ಸ್ವಲ್ಪ ಹೈ ಲೆವೆಲ್ ಕೊಟ್ಟಿರ್ತೀನಿ. ಸೊ ಏನಪ್ಪಾ ಇದು ಬರೀ ಸಿಂಪಲ್ ಕ್ವಶನ್ಸ್ ಅಂತಲ್ಲ, ಸೊ ಎಲ್ಲಾ ತರ ಮಿಕ್ಸು ಸಹ ಆಗುತ್ತೆ. ಒಂದೊಂದು ಸಿಂಪಲ್ ಇನ್ನು ಹೋಯ್ತು ಇನ್ನು ಹೈಯೆಸ್ಟ್ ಡಿಫಿಕಲ್ಟ್ ಕೊಡ್ತೀನಿ. ಸೊ ಸ್ಟಾರ್ಟಿಂಗ್ ಓದೋರ್ಗೆ ಏನ್ ಅನ್ಸುತ್ತೆ ಅಂದ್ರೆ ಒಂದೇ ಸತಿ ಟಫ್ ಅಂತಂದ್ರೆ ಅವರು ಒಂದ್ ಸ್ವಲ್ಪ ಡಿಮೋಟಿವೇಟ್ ಆಯ್ತಾರೆ. ಇಷ್ಟೊಂದು ಕಷ್ಟ ಇದೆ, ಇಷ್ಟೊಂದು ದೊಡ್ಡ ಸಿಲೆಬಸ್, ಇಷ್ಟೊಂದು ನಾನು ಓದಿಲ್ಲ ಅಂತ ಫೀಲ್ ಆಗ್ಬಾರ್ದು. ಸೊ ಅದಕ್ಕೆ ನಾನು ಆದಷ್ಟು ಎಲ್ಲ ಶಫಲ್ ಮಾಡ್ಕೊಂಡು 1 by 1 ರೈಸ್ ಮಾಡ್ಕೊಂಡು ಹೋಯ್ತಿದ್ದೀನಿ. ಸೊ ಮುಂದಿನ ಕ್ಲಾಸಲ್ಲಿ ಹೋಯ್ತಾ ಇನ್ನೂ ಟಫೆಸ್ಟ್ ಪ್ರಾಬ್ಲಮ್ ತರ್ತೀನಿ, ಹುಡುಕಿ ಕ್ವಶನ್ಸ್ ತರ್ತೀನಿ. ಸೊ ಮುಂದಿನ ಪ್ರಶ್ನೆ ನೋಡೋದ. ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಎ ವೆಹಿಕಲ್ ಟ್ರಾವೆಲ್ಸ್ ಅಟ್ 60 km for 2 hours. ಸೊ ಯಾವ್ದೋ ಒಂದು ವಾಹನ 2 ಗಂಟೆ ಟೈಮ್ಗೆ ಎಷ್ಟು ಕವರ್ ಮಾಡ್ತಿದೆ, 60 kilometers ಕವರ್ ಮಾಡಿದೆ. ವಾಟ್ ಇಸ್ ದ ಡಿಸ್ಟೆನ್ಸ್ ಡಸ್ ಇಟ್ ಕವರ್ಸ್ ಅಂತ ಕೇಳ್ತಾನೆ. ಸೊ ಎಷ್ಟು ಡಿಸ್ಟೆನ್ಸ್, ಎಷ್ಟು ದೂರ ಪ್ರಯಾಣಿಸಿದಾರೆ ಅಂತ ಕೇಳ್ತಾ ಇದ್ದಾನೆ. ಒಂದು ವಾಹನ 60 km/h ವೇಗದಲ್ಲಿ 2 ಗಂಟೆ ಪ್ರಯಾಣಿಸಿದರೆ ದೂರ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಡಿಸ್ಟೆನ್ಸ್ ಎಷ್ಟು ದೂರ ಆಗುತ್ತೆ ಅಂತ ಕೇಳ್ತಿದ್ದಾನೆ. ಸೊ ಆಪ್ಷನ್ಸ್ ಏನ್ ನೋಡಿದ್ರೆ ಆಪ್ಷನ್ ಸಿ ಅಲ್ಲಿ 100 km, ಆಪ್ಷನ್ಸ್ ಬಿ ಅಲ್ಲಿ 120 km, ಆಪ್ಷನ್ ಸಿ ಅಲ್ಲಿ 140 km, ಆಪ್ಷನ್ಸ್ ಡಿ ಅಲ್ಲಿ 160 km. ಸೊ ಇದು ಈಕ್ವೇಶನ್ ಸಾಲ್ವ್ ಮಾಡೋದ ಅದೇ ನಮ್ಗೆ ಏನ್ ಕೊಟ್ಟಿದ್ದಾರೆ 60 km/h ಅಂತ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಏನಂತಂದ್ರೆ 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಚಲಿಸುತ್ತೆ ಅಂತಂದ್ರೆ 60 ಕಿಲೋಮೀಟರ್ ಅಷ್ಟು ಪ್ರಯಾಣಿಸುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ಅವ್ನು ಏನ್ ಕೊಟ್ಟಿದ್ದಾನೆ 2 hours ಇಟ್ಟಿದ್ದಾನೆ, 2 ಗಂಟೆ ಟೈಮ್ ಪ್ರಯಾಣ ಮಾಡಿದೆ ಅಂತ. ಸೊ 60 km/h into
2 hour. ಸೊ ಇಲ್ಲಿ ನೋಡ್ಬೋದು ಇಕ್ವೇಶನ್ಸ್ ಅಲ್ಲಿ ಯೂನಿಟ್ಸ್ ನೋಡಿದ್ರೆ ಅವರ್ ಕ್ಯಾನ್ಸಲ್ ಹೋಗುತ್ತೆ. ಸೊ ಮಿಕ್ಕಿದೇನು ಕಿಲೋಮೀಟ್ರು. ಸೊ 6 to the 12 120 ಕಿಲೋಮೀಟರ್. ಸೊ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡುತ್ತೆ ಅಂದ್ರೆ 120 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ಸ್ ಬಿ 120 ಕಿಲೋಮೀಟರ್. ಸೊ ಯೂನಿಟ್ಸ್ ಸಹ ನೋಡ್ಬೇಕು, ಅಬ್ಸರ್ವ್ ಮಾಡಬೇಕು. ಇದು ಸಹ ಕ್ಯಾನ್ಸಲ್ ಆಗುತ್ತೆ. ಇದ್ರ ಬೇಸ್ ಮೇಲೂ ಸಹ ನೀವು ಈಕ್ವೇಶನ್ಸ್ ನ ಕ್ರಾಸ್ ಚೆಕ್ ಮಾಡ್ಬೋದು, ಇದು ಸರಿ ಇದೆ ಇದು ತಪ್ಪಿದೆ ಅಂತ. ಸೊ ಮುಂದಿನ ಪ್ರಶ್ನೆ ನೋಡೋದ. ಸೊ ಒಂದ್ಸಲ ಓದಿ ಅನಾಲಿಸಿಸ್ ಮಾಡಿ ಕ್ವಶನ್ ನ. ಸೊ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಒಂದು ಸಂಖ್ಯೆಯನ್ನು 4ರಿಂದ ಗುಣಿಸಿ 8 ಕಡಿಮೆ ಮಾಡಿದರೆ 32 ಬರುತ್ತೆ. ಸೊ ಇಲ್ಲಿ 3 ಭಾಗ ಅಂತ ಮಾಡ್ಕೋಬೇಕು. 4ರಿಂದ ಗುಣಿಸಿದರೆ 8ರಿಂದ ಕಡಿಮೆ ಮಾಡಿದರೆ ಎಷ್ಟು ಬರುತ್ತೆ ಅಂದ್ರೆ 32 ಬರುತ್ತೆ. ಸೊ ಆ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳ್ತಿದ್ದಾರೆ. ದ ನಂಬರ್ ಇಸ್ ಮಲ್ಟಿಪಲ್ ಬೈ 4. ಸೊ ಇದೊಂದು ಪಾರ್ಟ್. ಅಂಡ್ 8 ಇಸ್ ಸಬ್ಸ್ಟ್ರಾಕ್ಟೆಡ್. ಅದಕ್ಕೆ 8ನ ಕಡಿಮೆ ಮಾಡಿದೆ ಎಷ್ಟು ಬರುತ್ತೆ ರಿಸಲ್ಟ್ ಅಂದ್ರೆ 32 ಕೊಟ್ಟಿದ್ದಾರೆ. ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಎ 8, ಆಪ್ಷನ್ ಬಿ ಅಲ್ಲಿ 10, ಆಪ್ಷನ್ ಸಿ ಅಲ್ಲಿ 12, ಆಪ್ಷನ್ ಡಿ ಅಲ್ಲಿ 14. ಸೊ ಇದನ್ನು ಸಾಲ್ವ್ ಮಾಡೋದು ವಿತೌಟ್ ಫಾರ್ಮುಲಾ. ಸೊ ಒಂದ್ ಸಂಖ್ಯೆ ಇದೆ ಎಕ್ಸ್ ಅಂತ ಕನ್ಸಿಡರ್ ಮಾಡಿ, ಅದನ್ನ ಏನ್ ಮಾಡ್ತಾರೆ 4ರಿಂದ ಗುಣಿಸಿದ್ರೆ, ಅದಾದ್ಮೇಲೆ ಏನ್ ಮಾಡಿದ್ರೆ 8ರಿಂದ ಕಡಿಮೆ ಮಾಡಿದ್ರೆ ಸೊ ಎಷ್ಟು ರಿಸಲ್ಟ್ ಬರುತ್ತೆ, ಉತ್ತರ ಎಷ್ಟು ಬರುತ್ತೆ ಅಂದ್ರೆ 32 ಬರ್ತಾ ಇದೆ ಅಂತ ಕೇಳಿದ್ರೆ, ಹಾಗಾದ್ರೆ ಆ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದನ್ನು ಬಿಡಿಸೋದ. ಸೊ 8 ಆ ಕಡೆ ಹೋದಾಗ ಏನಾಗುತ್ತೆ 32 ಪ್ಲಸ್ 8 ಆಗುತ್ತೆ. 4 × x = 40. ಸೊ ಅಂದ್ರೆ 40/4 ಅಂತಂದ್ರೆ 10. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 10. ಸೊ ಆಲ್ಮೋಸ್ಟ್ ನಾವು 20 ಕ್ವಶನ್ಸ್ ನ 20 ಮಾದರಿ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಿದ್ರೆ, ಕಾನ್ಸೆಪ್ಟ್ ಅರ್ಥ ಮಾಡಿದ್ವಿ. ಹಂಗೆ ಒಂದೊಂದು ಕ್ವಶನ್ಸ್ ಅಲ್ಲಿ ಒಂದ್ಸತಿ ರಿವೈಸ್ ಮಾಡಿದ್ವಿ ಕಾನ್ಸೆಪ್ಟ್ ನ, ಅವ್ರ ಹೈಲೈಟ್ಸ್ ನ ನೋಡಿದೀವಿ. ಸೊ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು, ವಿಜಯನಗರ ಸಾಮ್ರಾಜ್ಯಗಳು ಇರ್ಬೋದು, ಅವ್ರದ್ದು ಆಳ್ವಿಕೆ ಯಾವಾಗಿತ್ತು ಅಂತ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವಾರು ಪ್ರಶ್ನೆಗಳನ್ನ ಬಿಡಿಸೋಣ. ಸೊ ಪ್ರಾಕ್ಟೀಸ್ ಮಾಡೋಣ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋದ. ಅಲ್ಲಿವರೆಗೂ ಬಾಯ್.